ಇಲ್ಲ, ನನಗೆ ಯಾವುದು ಆ ಥರದ್ದು ಇವತ್ತಿದೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇತ್ತು. ನನಗೆ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ, ಮತ್ತು ಇಲ್ಲೂ ಇಲ್ಲ ಆ ಥರದ್ದು ಯಾವುದೂ ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ. ಅದು ಸಂಘ ಒಂದು ಸ್ವಯಂ ಸೇವೆ ಮಾಡುವಂಥ ಒಂದು ಸೇವಾ ಮನೋಭಾವ. ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿಲ್ಲ. ನಾನು ಕೂಡ 40 ವರ್ಷ ಚಡ್ಡಿ ಹಾಕಿ ಬಂದಿದ್ದೀನಿ. ಇದರಿಂದ ಆ ಥರದ ಅಭ್ಯಾಸ ಯಾವುದೂ ಇಲ್ಲ. ಮಾಧ್ಯಮದಲ್ಲಿ ಕೂಡ ನಾನು ನೋಡಿದೆ, ಆ ಥರದ್ದು ಯಾವುದೋ ಸಭೆಯನ್ನು ಇವತ್ತೇನು ಕರೆದಿಲ್ಲ. ಹಿಂದೆ ಯಾವುದು ಕರೆದಿದ್ದಾರೋ ಅದನ್ನು ನಮಗೆ ಗಮನಕ್ಕೆ ಬಂದಿಲ್ಲ. ಅದನ್ನು ಕೂಡ ಆ ಥರ ಸಭೆ ಮಾಡುವಂಥ ಅಭ್ಯಾಸ RSSಗೆ ಇಲ್ಲ ಅಂತ ನಾನು ಈಗ ಎಲ್ಲೊಂದು ಕಡೆ ತುಂಬ ಭಿನ್ನಮತ ಜಾಸ್ತಿ ಹೋಗ್ತಿದೆ ಬಿಜೆಪಿಯಲ್ಲಿ ಅಂತ. ಗೌಪ್ಯ ಸಭೆ ಬೆಂಗಳೂರಿನಲ್ಲೂ ಕೂಡ ಮಾಡಿದರು, ಬಂಡಾಯ ಸಭೆ ಬೆಳಗಾವಿನಲ್ಲೂ ಕೂಡ ಮಾಡಿದರು. ಅವ್ರ ಟೀಮ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಏನಾಗ್ತಿದೆ ಪಾರ್ಟಿಯಲ್ಲಿ? ನೋಡಿ, ಇವೆಲ್ಲ ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ. ಇವೆಲ್ಲನೂ ಕೂಡ ಬಂದಿದೆ. ನಾನು ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋ ನನ್ನ ಕಾರ್ಯಕ್ರಮ ಇದ್ದಾಗ ನಾನು ಕೂಡ ಕೇಂದ್ರ ನಾಯಕರನ್ನ ಭೇಟಿ ಮಾಡಬೇಕು. ಆ ಸಂದರ್ಭದಲ್ಲಿ ಇವೆಲ್ಲವನ್ನು ಕೇಂದ್ರ ನಾಯಕರ ಗಮನಕ್ಕೆ ಬಂದು ಆದಷ್ಟು, ಯಾಕೆಂದರೆ ಮೊನ್ನೆ ಒಳ್ಳೆಯ ಒಂದು ಪಾದಯಾತ್ರೆ ಆಗಿದೆ. ಎಲ್ಲರೂ ಕೂಡ ನಮ್ಮ BJP ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಒಂದು ಸಾಮೂಹಿಕ ನಾಯಕತ್ವ ಮಾಧ್ಯಮದಲ್ಲಿ ಅವರಿಗೆ ಇವರಿಗೆ ಅಂತ ಮಾಡ್ತಾರೆ, ಅದೆಲ್ಲ ಸುಳ್ಳು. ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ನಾವೆಲ್ಲ, ನನಗೂ ಕೂಡ ನಮ್ಮ ಕೇಂದ್ರ